ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಈಗ ಮತ್ತಷ್ಟು ಜೋರಾಗಿದೆ. ಈ ಹೋರಾಟದಲ್ಲಿ ಜೆಡಿಎಸ್ ನಿನ್ನೆ ಕೈ ಜೋಡಿಸಿತು ರೈತರ ಜೊತೆ. ಇವತ್ತು ಬೈಕ್ ರ್ಯಾಲಿ ನಡೆದಿದೆ ರೈತರಿಂದ. ಬಿಡದಿಯಲ್ಲಿ ನಿನ್ನೆ ಜೆಡಿಎಸ್ ಹೋರಾಟ ಮಾಡಿದ್ರೆ ಇವತ್ತು ರೈತರು ಬೈಕ್ ರ್ಯಾಲಿ ನಡೆಸಿದ್ದಾರೆ. ಬಿಡದಿಯ ಬಿಜಿಎಸ್ ಸರ್ಕಲ್ನಿಂದ ಬೈಕ್ ರ್ಯಾಲಿ ಆರಂಭ ಆಗಿದೆ. ಹಸಿರು ಸೇನೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ. ರೈತ ಸಂಘಟನೆಗಳಿಂದ ರ್ಯಾಲಿ, ಬೈರಮಂಗಲ ಚಲೋ ಹಮ್ಮಿಕೊಳ್ಳಲಾಗಿದೆ. ಮೈಸೂರು ವಿಭಾಗದ 9 ಜಿಲ್ಲೆಗಳಿಂದ ರೈತರು ಬಂದಿದ್ದಾರೆ. ಟೌನ್ಶಿಪ್ ವಿರುದ್ಧದ ಹೋರಾಟ ಇದು. ರೈತರು ರಸ್ತೆಗಿಳಿದು ಹೋರಾಡ್ತಾ ಇದ್ದಾರೆ. ನಿನ್ನೆ ಜೆಡಿಎಸ್ ಕೈ ಜೋಡಿಸಿತ್ತು ರೈತರ ಹೋರಾಟಕ್ಕೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಿನ್ನೆ ಹೋರಾಟ ನಡೆಯಿತು. ಇವತ್ತು ಟೌನ್ಶಿಪ್ ವಿರುದ್ಧ ರೈತರು ಬೈಕ್ ರ್ಯಾಲಿ ನಡೆಸಿದ್ದಾರೆ. ಫಲವತ್ತಾದ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಹೊರಟಿದೆ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಡದಿಯ ಭೂ ಯುದ್ಧ ರಾಜಕೀಯ ಜಟಾಪಟಿಗೂ ಕಾರಣ ಆಗಿದೆ. ರೈತರ ಹೋರಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ನಮ್ಮ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ವಿ. ನಮ್ಮ ಭೂಮಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಿಡದಿಯಿಂದ ಬಿಜಿಎಸ್ ಸರ್ಕಲ್ ಇಂದ ಬೈರ್ಮಂಗ್ಲ ಸರ್ಕಲ್ ತನಕ ನಮ್ಮ ಹೋರಾಟದ ಸ್ಥಳದ ತನಕ ಹೋರಾಟ ಮಾಡ್ತೀವಿ. ಬೈಕ್ ರ್ಯಾಲಿ ಹೋಗ್ತಿದ್ವಿ. ಇಷ್ಟಕ್ಕೆ ಮುಗಿಯಲ್ಲ ನಮ್ಮ ಹೋರಾಟ. ವಿಧಾನಸೌಧ ಮುಖ್ಯ ಆಗೋ ಕೆಲಸ. ನಮ್ಮ ಭೂಮಿ ಉಳಿಸ್ಕೊಳ್ಳೋ ತನಕ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋರಾಟ ಮಾಡ್ತೀವಿ ಸರ್. ನಾವು ನಮ್ಮ ಕರ್ನಾಟಕದಿಂದ 10 ಜಿಲ್ಲೆಯಿಂದ ಬರ್ತಾವ್ರೆ ಸರ್. ಎಲ್ಲ ರಾಜ್ಯ ರೈತ ಸಂಘದ ನಾಯಕರು ಮತ್ತೆ ರೈತರು ಎಲ್ಲ ನಮ್ಮ ಪರವಾಗಿ ನಿಮ್ಮ ಬೀದಿಗಿಳಿತೀವಿ, ನಿಮ್ಮ ಹೋರಾಟಕ್ಕೆ ಸಹಾಯ ಮಾಡ್ತೀವಿ ಅಂತ ಇವತ್ತು ಬೈಕ್ ರ್ಯಾಲಿ ಬರ್ತಾವ್ರೆ. ಮುಂದಿನ ದಿನಗಳಲ್ಲಿ ರಾಜ್ಯ ರೈತ ಸಂಘ, ರಾಜ್ಯ ಪ್ರಾಂತ ಸಂಘ, ಮಹಿಳಾ ಸಂಘಟನೆ ಮತ್ತೆ ವಿದ್ಯಾರ್ಥಿ ಸಂಘಟನೆಗಳು ಇನ್ನೂ ಹಲವಾರು ರೈತರೆಲ್ಲ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ನಮ್ಮ ಭೂಮಿ ಉಳಿಸ್ಕೊಳ್ಳೋ ಗಂಟ ನಾವು ಬೀದಿಗಿಳಿದು ಯಾವುದೇ ಮಟ್ಟದ ಹೋರಾಟಕ್ಕೂ ಸಿದ್ಧ ಇದ್ದೀವಿ ಅಂತ ಹೇಳ್ತೀವಿ ಸರ್. ಅವ್ರು ದುಡ್ಡು ಇಸ್ಕೋತಾರೆ ಅಂದ್ರೆ ಅವ್ರು ದುಡ್ಡು ಇಸ್ಕೊಳಕ್ಕೆ ಏನು ಉಪಯೋಗ ಅಲ್ಲ ಸರ್. ಅವ್ರು ಇವತ್ತು ದುಡ್ಡು ಇಸ್ಕೋತಾರೆ, ಇನ್ನೊಂದು 2 ತಿಂಗಳ ಖರ್ಚು ಮಾಡ್ಬಿಡ್ತಾರೆ, ಮತ್ತೆ ಅವರು ಬೀದಿ ಬೀಳೋದು ಉಚಿತ. ಆದ್ರೆ ನಾವು ಆ ಥರ ಬೀದಿ ಬೀಳೋಕೆ ಇಷ್ಟಪಡೋಲ್ಲ ಸರ್. ನಾವು ಸ್ವಂತ ನಮ್ದು ಇಷ್ಟೇ ಆಗಲಿ, ಜಮೀನು 1/2 ಎಕರೆ ಆಗಲಿ, 1 ಕುಂಟೆ ಆಗಲಿ, 2 ಕುಂಟೆ ಆಗಲಿ, ನಾವು ಭೂಮಿ ಮೇಲೆ ಗೈಕೊಂಡು ನಾವು ಸ್ವಾಭಿಮಾನದಿಂದ ಬದುಕ್ತೀವಿ ಅಂತ ಹೇಳ್ತೀವಿ ಸರ್. ಅವ್ರ ದುಡ್ಡು ಎಲ್ಲಿ ಗಂಟೆ ಇರ್ತದೆ ಸರ್? ಅವ್ರು ಕೊಡೋದು 1 ಲಕ್ಷ 2 ಲಕ್ಷ ಕೊಡ್ತಾರೆ ಸರ್. ಒಂದೇ ಒಂದು ದಿವಸಕ್ಕೆ 2 ಲಕ್ಷ ಸುಟ್ಟಾಕ್ಬಿಡ್ತಾರೆ. 1 ಕೋಟಿ ಇದ್ರು 1 ತಿಂಗಳೊಳಗಿರಲ್ಲ. ಅಂತ ಕೋಟಿ ತಗೊಂಡು ನಮ್ಗೇನು ಬೇಕಾದೆ? ನಮ್ಮ ಭೂಮಿ ಇದ್ರೆ ನಾವು ಸ್ವಯಾರ್ಜಿತವಾಗಿ ನಮ್ಗೆ ಏನ್ ಬೇಕೋ ಆಹಾರ ಪದಾರ್ಥ ಆಗಲಿ ಏನಾರಲ್ಲಿ ನಾವು ಗೈಕೊಂಡು ನಮ್ಮ ಮಕ್ಕಳು ಮರಿ ಸಾಕೊಂಡು ನಾವು ಮಾರಾಟ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಸರ್. ನಮಗೆ ಭೂಮಿ ಮಾತ್ರ ಬಿಟ್ಕೊಡಲ್ಲ. ಏನೇ ಆಗಲಿ ನಮ್ಮ ಭೂಮಿನ ನಾವು ಉಳಿಸ್ಕೊಂತೀವಿ ಅಂತ ನಾವು ಎಷ್ಟು ಎಷ್ಟು ಕಷ್ಟ ಕೊಟ್ಟರು ನಾವು ಅದಕ್ಕಿಂತ 2 ಪಟ್ಟು ಅವ್ರಿಗೆ ಕಷ್ಟ ಕೊಡ್ತೀವಿ. ನಮ್ಮ ಭೂಮಿ ಯಾಕೆ ಅವ್ರು ನಮ್ಮ ಭೂಮಿನ ಅವ್ರು ಅಕ್ವಿರೇಷನ್ ಮಾಡ್ಕೊಳಕ್ ಹೋಗ್ತಾ ಇರೋದು? ನಮ್ಮ ಭೂಮಿನ ನಂಬ್ಕೊಂಡು ಈ ಮಟ್ಟಕ್ಕಿದೀವಿ ನಾವು. 9,600 ಎಕರೆ ಯಾಕೆ ಮಾಡ್ಕೊತಾ ಇರೋದು? ಬರಡು ಭೂಮಿನ ಸರ್ ಇದು. ಈ ದುಡ್ಡಂತೂ ತಿನ್ನಲ್ರ ಅವರು. ಮೊತ್ತಿನೇ ಎದ್ದಿ ಅನ್ನನೇ ತಿನ್ನೋದು, ಮುದ್ದೆನೇ ತಿನ್ನೋದು. ದುಡ್ಡಂತೂ ತಿನ್ನಕ ಈಸ್ಕೊಂಡವ್ರಲ್ಲ, ಅವ್ರ ದುಡ್ಡೇನು ತಿನ್ನಕ್ಕಾಗಲ್ಲ. ಏನಕ್ಕೆ ಕಷ್ಟಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.